ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಎಮ್.ಕಾಮ್ ಫಸ್ಟ್ ಸೆಮಿಸ್ಟರ್ ಫೈನಾನ್ಷಿಯಲ್ ಅಕೌಂಟ್ ಅಂದರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ನಲ್ಲಿ ಬರುವಂಥ 2ನೇ ಯೂನಿಟ್ ಲಿವರೇಜ್ನಲ್ಲಿ ಬರುವಂಥ ಪಾರ್ಟ್ 3 ಮೂರನೇ ಟೈಪ್ ಲಿವರೇಜ್ ಪ್ರಶ್ನೆನ ನೋಡ್ತಾ ಇದ್ದೀವಿ. 5 ರೀತಿ ಲಿವರೇಜ್ ಪ್ರಾಬ್ಲಮ್ಸ್ ಇದೆ. 5 ನಾನು ಸೀರಿಯಲಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಥರ್ಡ್ ಮೆಥಡ್ನ ನಾವು ಸಾಲ್ವ್ ಮಾಡ್ತಾ ಇದ್ದೀವಿ. ನಾನು ಇಲ್ಲಿ ಒಂದು ಎಕ್ಸಾಂಪಲ್ ಕ್ವಶನ್ ತೊಗೊಂಡಿದ್ದೀನಿ. ಎ ಫರ್ಮ್ಸ್ ಸೇಲ್ಸ್ ವೇರಿಯಬಲ್ ಕಾಸ್ಟ್ ಆ್ಯಂಡ್ ಫಿಕ್ಸ್ಡ್ ಕಾಸ್ಟ್ ಅಮೌಂಟೆಡ್ ಟು 75 lakh rupees, 42 lakh rupees ಆ್ಯಂಡ್ 6 lakh ರೆಸ್ಪೆಕ್ಟಿವ್ಲಿ. ಅಂದರೆ ಇಲ್ಲಿ ಕ್ವಶನ್ ಪ್ರಕಾರ ಸೇಲ್ಸ್ ಅಂದರೆ 75 lakh, ವೇರಿಯಬಲ್ ಕಾಸ್ಟ್ ಅಂದರೆ 42 lakh, ಹಾಗೆಯೇ ಫಿಕ್ಸ್ಡ್ ಕಾಸ್ಟ್ ಅಂದರೆ 6 lakh ರೆಸ್ಪೆಕ್ಟಿವ್ಲಿ. ಇಟ್ ಹ್ಯಾಸ್ ಬಾರೋಡ್ 45 lakh rupees at 9%. ಅಂದರೆ ಅದರ ಅರ್ಥ ಬಾರೋಡ್ ಅಂದರೆ ಲೋನ್, 45 ಲಕ್ಷ ಸಾಲ ಇದೆ, 9% ಅದರ ಬಡ್ಡಿ. ಇಟ್ಸ್ ಈಕ್ವಿಟಿ ಕ್ಯಾಪಿಟಲ್ ಟೋಟಲ್ ಈಸ್ 55 lakh. 6 ಪ್ರಶ್ನೆ ಇದೆ. ಮೊದಲೇದೇನೆಂದರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕಂಡುಹಿಡಿಯೋದು. ಎರಡನೇದು ಫೈನಾನ್ಷಿಯಲ್ ಲಿವರೇಜು ಕಂಡುಹಿಡಿದು ಅದು ಫೇವರೇಬಲ್ ಇದೇನೋ ಇಲ್ಲೋ ಬರೀರಿ ಅಂತ ಹೇಳಿದ್ದಾರೆ. ಮೂರನೇದರಲ್ಲಿ ಅಸೆಟ್ಸ್ ಟರ್ನ್ ಓವರ್ ರೇಷಿಯೋನ ಕಂಡುಹಿಡಿಯೋದಕ್ಕೆ ಹೇಳಿದ್ದಾರೆ. ನಾಲ್ಕನೇದರಲ್ಲಿ 3 ಲಿವರೇಜ್ ಆಪ್ರೇಟಿಂಗ್, ಫೈನಾನ್ಷಿಯಲ್ ಮತ್ತು ಕಂಬೈನ್ಡ್ ಲಿವರೇಜ್ನ ಕಂಡುಹಿಡಿಯೋದಕ್ಕೆ ಹೇಳಿದ್ದಾರೆ. ನೆಕ್ಸ್ಟ್ 5ನೇ ಪ್ರಶ್ನೆಯಲ್ಲಿ EBITನ ಪ್ರಶ್ನೆ ಮಾಡಿದ್ದಾರೆ. ಸೇಲ್ಸ್ ಡ್ರಾಪ್ ಆದರೆ, ಕಡಿಮೆ ಆದರೆ, 50 lakh rupees ಸೇಲ್ಸ್ ಕಡಿಮೆ ಆದರೆ EBIT ಏನಾಗ್ಬೋದು ಅನ್ನೋ ಪ್ರಶ್ನೆ ಕೇಳಿದ್ದಾರೆ. ಕೊನೆಯದರಲ್ಲಿ EBIT 0 ಆಗಬೇಕಂದ್ರೆ ಏನು ಮಾಡಬೇಕು ಅನ್ನೋದನ್ನು ಪ್ರಶ್ನೆ ಕೇಳಿದ್ದಾರೆ. ಇದಿಷ್ಟು ಪ್ರಾಬ್ಲಮ್. ಮೊದಲಿಂದ ಹೋಗೋಣ. ಎ ಮೆಥಡ್ನ ನೋಡೋಣ. ಫಸ್ಟ್ ಕೇಳಿರೋದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ನೆನಪಿರಲಿ, ROI ರಿಟರ್ನ್ ಆನ್ ಇನ್ವೆಸ್ಟ್ ಫಾರ್ಮುಲಾ ನಿಮಗೆ ಗೊತ್ತಿರಬೇಕು. EBIT ಡಿವೈಡೆಡ್ ಬೈ ಇನ್ವೆಸ್ಟ್ಮೆಂಟ್ ಇಂಟು 100. EBIT ಅಂದರೆ ಏನು ಫಾರ್ಮುಲಾ? ಸೇಲ್ಸ್ ಮೈನಸ್ ವೇರಿಯೇಬಲ್ ಕಾಸ್ಟ್ ಮೈನಸ್ ಫಿಕ್ಸ್ಡ್ ಕಾಸ್ಟ್. ಕ್ವಶನಲ್ಲಿದೆ 75 lakh, 42 lakh, 6 lakh. ಸೇಲ್ಸ್ನಲ್ಲಿ ವೇರಿಯೇಬಲ್ ಕಾಸ್ಟ್ ಮತ್ತು ಫಿಕ್ಸ್ಡ್ ಕಾಸ್ಟ್ನ ಮೈನಸ್ ಮಾಡಬೇಕು. 75 lakh, 42 lakh, 6 lakh. ಫಸ್ಟ್ ಲೈನಲ್ಲೇ 3 ಐಟಮ್ ಇದೆ. ಮೈನಸ್ ಮಾಡಿದಾಗ ಬರೋ EBIT ಎಷ್ಟು ಅಂದರೆ 27 lakh. ಈಗ ನಮಗೇನು ಸಿಕ್ತು? ಮೇಲಿನ EBIT ಸಿಕ್ತು. ಈಗ ನಾವು ಕಂಡುಹಿಡಿಬೇಕಾಗಿರೋದು ಇನ್ವೆಸ್ಟ್ಮೆಂಟ್. ಇನ್ವೆಸ್ಟ್ಮೆಂಟ್ ಕಂಡುಹಿಡಿಬೇಕಂದ್ರೆ ಡೆಪ್ಟ್ ಪ್ಲಸ್ ಈಕ್ವಿಟಿ ನೆನಪಿರಬೇಕು. ಸಾಲ ಮತ್ತು ಹೂಡಿಕೆ ಎರಡನ್ನು ಪ್ಲಸ್ ಮಾಡಿದಾಗ ಅದಕ್ಕೆ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಕ್ವಶನಲ್ಲಿ ಟೋಟಲ್ ಈಕ್ವಿಟಿ ಕ್ಯಾಪಿಟಲ್ ಅಂದರೆ ಈಕ್ವಿಟಿ ಶೇರ್ ಎಷ್ಟು ಅಮೌಂಟ್ ಇದೆ? 55 lakh. ಹಾಗೆಯೇ ಲೋನ್ ಬಾರೋಡ್ ಅಮೌಂಟ್ ಎಷ್ಟಿದೆ? 45 lakh. ಎರಡನ್ನೂ ಆ್ಯಡ್ ಮಾಡಿದ್ದೀನಿ. 1 crore rupees ಏನಾಗಿದೆ? ಇನ್ವೆಸ್ಟ್ಮೆಂಟ್. ಈಗ ನಾವು ಏನು ಕಂಡುಹಿಡಿಬೋದು? 2 ಸಿಕ್ತು ನಮಗೆ. ಇನ್ವೆಸ್ಟ್ಮೆಂಟು EBIT 2 ಸಿಕ್ಕಿರೋದ್ರಿಂದ ನಾವು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕಂಡುಹಿಡಿಬೋದು. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟು 27 lakh ಡಿವೈಡೆಡ್ ಬೈ 1 crore ಇಂಟು 100 ಮಾಡಿದಾಗ 27% ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇದೆ. ಅಂದರೆ ನಾವು ಹಾಕಿದ ಹೂಡಿಕೆ 27% ರಿಟರ್ನ್ ಬರುತ್ತೆ. ಫಾರ್ ಎಕ್ಸಾಂಪಲ್ 100 ರೂಪಾಯಿ ಹಾಕಿದರೆ 27 ರೂಪಾಯಿ ರಿಟರ್ನ್ ಬರುತ್ತೆ. ಇದು ಆನ್ಸರ್. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂದರೆ ಹೂಡಿಕೆ ಮೇಲೆ ಬರುವಂಥ ರಿಟರ್ನ್ಸ್ ಎಷ್ಟು ಕಂಡುಹಿಡಿದು. ಈಗ ನೆಕ್ಸ್ಟ್ ನೋಡೋಣ. ಬಿ ಪ್ರಶ್ನೆ ಏನಿದೆ ಕ್ವಶನಲ್ಲಿ? ಡಸ್ ಇಟ್ ಹ್ಯಾವ್ ಫೇವರೇಬಲ್ ಫೈನಾನ್ಷಿಯಲ್ ಲಿವರೇಜ್? ನೆನಪಿರಲಿ, ಫೈನಾನ್ಷಿಯಲ್ ಲಿವರೇಜ್ ನೀವು ಕಂಡುಹಿಡಿದ ನಂತರ ನಿಮ್ದು ಆನ್ಸರ್ 0 ಇದ್ದರೆ ನೋ ಅಂತ ಬರೀಬೇಕು. 1 ಒಳಗೆ ಬಂದರೆ ಆನ್ಸರು ನಾಟ್ ಹ್ಯಾವ್ ಫೇವರೇಬಲ್, 1 ಮೇಲೆ ಬಂದರೆ ಹ್ಯಾವ್ ಅಂತ ಬರೀಬೇಕಂದ್ರೆ ಗುಡ್. ಅದು ಫೇವರೇಬಲ್ ಫೈನಾನ್ಷಿಯಲ್ ಲಿವರೇಜ್ 1 ಮೇಲೆ ಇರಬೇಕು. 1 ಒಳಗಡೆ ಇದ್ದರೆ ಸರಿ ಇಲ್ಲ ಅಂದಂಗೆ. 0 ಬಂದರೆ ನೋ ಚೇಂಜಸ್ ಅಂತ ಬರೀಬೇಕು. ಈಗ ಎರಡನೇದು ಬಿಡಿಸೋಣ. ಫೈನಾನ್ಷಿಯಲ್ ಲಿವರೇಜ್ ಫಾರ್ಮುಲಾ ನಿಮ್ಗೆ ಗೊತ್ತು. ಫೈನಾನ್ಷಿಯಲ್ ಲಿವರೇಜ್ ಈಸ್ ಈಕ್ವಲ್ ಟು EBIT ಡಿವೈಡೆಡ್ ಬೈ EBT. ಅದನ್ನ ನಾನು ಡಿವೈಡೆಡ್ ಬೈನಲ್ಲಿ ಬರೆದು ಸಪ್ರೇಟ್ ಮಾಡಿ ತೋರಿಸಿದ್ದೀನಿ. EBIT ಮೈನಸ್ ಇಂಟ್ರೆಸ್ಟ್ ಅಂತ. ಅಂದರೆ EBT ಬೇಕು ನಮಗೆ. EBIT ನಮ್ಗೆ ಗೊತ್ತು, ಆಲ್ರೆಡಿ ಈಗ ತಾನೇ ಕಂಡುಹಿಡಿದಿದ್ವಿ 27 lakh. 27 lakhನಲ್ಲಿ 4,05,000 ಇಂಟ್ರೆಸ್ಟ್. ಕ್ವಶನಲ್ಲಿ ಹುಡುಕಬೇಡಿ ಎಲ್ಲಿದೆ 4,05,000 ಅಂತ. 45 lakh ಮೇಲೆ 9% ಮಾಡಿದಾಗ ಅಂದರೆ ಬಾರೋ ಅಮೌಂಟ್ನ ಬಡ್ಡಿ ಪರ್ಸೆಂಟೇಜ್ 9 ಇದೆ. 45 lakh ಮೇಲೆ 9% ಮಾಡಿದಾಗ 4,05,000 ಅಮೌಂಟ್ ಬರುತ್ತೆ. ಈಗ ಆನ್ಸರ್ 1.176 ಆಗುತ್ತೆ. ಎರಡನ್ನೂ ಡಿವೈಡೆಡ್ ಬೈ ಮಾಡಿದಾಗ. ಇದು 1 ಮೇಲೆ ಇರೋದ್ರಿಂದ ಫೈನಾನ್ಷಿಯಲ್ ಲಿವರೇಜ್ ಈಸ್ ಮೋರ್ ದ್ಯಾನ್ 1, ಇಟ್ ಈಸ್ ಫೇವರೇಬಲ್ ಅಂತ ಬರಿತೀವಿ. ಥರ್ಡ್ ಪ್ರಶ್ನೆ ಏನಿದೆ ನೋಡೋಣ. ಕ್ವಶನಲ್ಲಿ ಥರ್ಡ್ ಪ್ರಶ್ನೆ, ಇಫ್ ದ ಫರ್ಮ್ ಬಿಲಾಂಗ್ಸ್ ಟು ಎನ್ ಇಂಡಸ್ಟ್ರಿ ಹೂಸ್ ಅಸೆಟ್ಸ್ ಟರ್ನ್ ಓವರ್ ಈಸ್ 3, ಡಸ್ ಇಟ್ ಹ್ಯಾವ್ ಹೈ ಆರ್ ಲೋ ಅಸೆಟ್ ಲಿವರೇಜ್? ಹೆಚ್ಚಿದೆನಾ ಕಡಿಮೆ ಇದೆನಾ ಕಂಡುಹಿಡಿದು ಅಂದಿದ್ದಾರೆ. ಸೇಮ್ ರೂಲ್ಸ್. 1ಕ್ಕಿಂತ ಕಡಿಮೆ ಬಂದರೆ ಲೋ, 1ಗಿಂತ ಜಾಸ್ತಿ ಬಂದರೆ ಹೈ, 1 ಈಕ್ವಲ್ ಬಂದರೆ 0. ಏನು? ನೋ ಚೇಂಜಸ್. ಅಸೆಟ್ಸ್ ಟರ್ನ್ ಓವರ್ ರೇಷೋ ಫಾರ್ಮುಲಾ ಗೊತ್ತಿರಬೇಕು. ಅಸೆಟ್ಸ್ ಟರ್ನ್ ಓವರ್ ರೇಷೋನ ಫಾರ್ಮುಲಾ ನೆಟ್ ಅಸೆಟ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್. ಅಸೆಟ್ಸ್ ಟರ್ನ್ ಓವರ್ ರೇಷಿಯೋಗೆ ನೆಟ್ ಅಸೆಟ್ ಬೇಕು 75 lakh ಡಿವೈಡೆಡ್ ಬೈ 1 crore. 0.75 ಬರುತ್ತೆ ಅಸೆಟ್ಸ್ ಟರ್ನ್ ಓವರ್ ರೇಷೋ. ಈಗ
ಇಲ್ಲಿ ಏನು ಸೇಲ್ಸ್ ಇದೆ 75 ಲ್ಯಾಕ್, ಇದನ್ನು ನಾವು ಟೋಟಲ್ ಅಸೆಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಇವಾಗಲೂ ನೆನಪಿರಲಿ, ಸೇಲ್ಸ್ನೇ ಅಂದರೆ ಟೋಟಲ್ ಅಸೆಟ್ಸ್ ಯಾವಾಗಲೂ ಕ್ವಶನಲ್ಲಿ ಕೊಡೋದಿಲ್ಲ. ಇದೆ ಅಂತಲ್ಲ, ಯಾವುದೇ ಪ್ರಾಬ್ಲಮ್ನಲ್ಲೂ ಸೇಲ್ಸ್ನ ಅಸೆಟ್ಸ್ ಅಂತ ಕರೀತಾರೆ, ನೆನಪಿರಬೇಕು. 75 ಲ್ಯಾಕ್ ಸೂತ್ರ ಏನು, ನೆಟ್ ಅಸೆಟ್ಸ್ ಬೇಕು. 75 ಲ್ಯಾಕ್ ಏನು ಸೇಲ್ಸ್ ಇದೆ ಅದನ್ನು ನೆಟ್ ಅಸೆಟ್ ಅಂತ ಕರೀತಾರೆ. ಟೋಟಲ್ ಅಸೆಟ್ಸ್ ಅಂದರೆ ಏನು, ಯಾವಾಗಲೂ ಅಸೆಟ್ಸ್ ಮತ್ತು ಲಯಬಿಲಿಟಿ ಟೋಟಲ್ ಈಕ್ವಲ್ ಇರಬೇಕಲ್ಲ, ಬ್ಯಾಲೆನ್ಸ್ ಶೀಟ್ ರೂಲ್ಸ್. ಲಯಬಿಲಿಟಿ ಟೋಟಲ್ ಗೊತ್ತಿದ್ದರೆ ಟೋಟಲ್ ಅಸೆಟ್ ಗೊತ್ತಿದ್ದಾಗೆ. ಲಯಬಿಲಿಟಿ ಟೋಟಲ್ ಏನು, ಈಕ್ವಿಟಿ ಮತ್ತು ಡೆಪ್ಟ ಟೋಟಲ್ 1 crore. ಸೊ ಇವೆರಡನ್ನು ಡಿವೈಡೆಡ್ ಬೈ ಮಾಡಿದಾಗ 0.75 ಆನ್ಸರ್ ಬಂದಿದೆ. 4ನೇ ಪ್ರಶ್ನೆ ನೋಡೋಣ, ಡಿ ಪ್ರಶ್ನೆ. ವಾಟ್ ಆರ್ ದ ಆಪ್ರೇಟಿಂಗ್ ಫೈನಾನ್ಷಿಯಲ್ ಆ್ಯಂಡ್ ಕಂಬೈನ್ಡ್ ಲಿವರೇಜ್. ಸೊ 3 ಫಾರ್ಮುಲಾ ಗೊತ್ತಿರಬೇಕು. ಆಪ್ರೇಟಿಂಗ್ ಲಿವರೇಜ್, ಸೊ ಇದೊಂದು ಆನ್ಸರ್ ಬರೀಬೇಕಾಯಿತು. 1 ಒಳಗೆ ಆನ್ಸರ್ ಬಂದಿರೋದ್ರಿಂದ ಇದು ಲೋ ಅಸೆಟ್ ಲಿವರೇಜ್ ಅಂತ ಬರೀಬೇಕು. ಸೊ 3 ಲಿವರೇಜ್ ಆನ್ಸರ್ ಕನ್ನಡನ. ಅದಕ್ಕೆ ಕಾಂಟ್ರಿಬ್ಯೂಷನ್ ಬೇಕು. ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಮಾಡೋಣ. ಸೇಲ್ಸ್ ಅಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಸೇಲ್ಸ್ ಕ್ವಶನಲ್ಲಿ ಕೊಟ್ಟಿಲ್ಲ ಅಂದರೆ ಅಸೆಟ್ಸ್ ಅಂದರೂ ಒಂದೇ, ಸೇಲ್ಸ್ ಅಂದರೂ ಒಂದೇ, ನೆನಪಿರಬೇಕು. ಸೇಲ್ಸ್ ಇದೆ ಆಲ್ರೆಡಿ ಕ್ವಶನಲ್ಲಿ 75 ಲ್ಯಾಕ್, ವೇರಿಯಬಲ್ ಕಾಸ್ಟ್ ಕ್ವಶನಲ್ಲಿ ಫಸ್ಟ್ ಲೈನಲ್ಲಿ ಇದೆ 42 ಲ್ಯಾಕ್, ಎರಡನ್ನೂ ಮೈನಸ್ ಮಾಡಿದಾಗ 33 ಲ್ಯಾಕ್. ಇದನ್ನು ಕಾಂಟ್ರಿಬ್ಯೂಷನ್ ಅಂತ ಕರಿತೀವಿ. ಮೊದಲೇ ಲಿವರೇಜ್, ಆಪ್ರೇಟಿಂಗ್ ಲಿವರೇಜ್ನ ಫಾರ್ಮುಲಾ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT. ಕಾಂಟ್ರಿಬ್ಯೂಷನ್ ಮತ್ತು EBITನ ಡಿವೈಡೆಡ್ ಬೈ ಮಾಡಿದಾಗ 1.22 ಬಂತು. ಫೈನಾನ್ಷಿಯಲ್ ಲಿವರೇಜ್ ಮತ್ತೊಮ್ಮೆ ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ಕಂಡುಹಿಡಿದಿದ್ದೀವಿ. ಡೈರೆಕ್ಟ್ ಆನ್ಸರ್ ಬರೀಬೋದು 1.176 ಮೇಲಿನ ಫಾರ್ಮುಲಾದಲ್ಲಿ ಕಂಡುಹಿಡಿದಿದ್ದೀವಿ. ಇನ್ನು ಥರ್ಡ್ಗೆ ಬರೋಣ, ಕಂಬೈನ್ಡ್ ಲಿವರೇಜ್. 2 ಲಿವರೇಜ್ನ ಮಲ್ಟಿಪಲ್ ಮಾಡೋಣ. 1.2 ಇಂಟು 1.176, 1ನೇ ಲಿವರೇಜ್ ಮತ್ತು 2ನೇ ಲಿವರೇಜ್ನ ಮಲ್ಟಿಪ್ಲಿಕೇಶನ್ ಮಾಡಿದಾಗ 1.437 ಕಂಬೈನ್ಡ್ ಲಿವರೇಜ್. ಇದು 4ನೇದಾಯಿತು. 3 ಲಿವರೇಜ್ ಕಂಡುಹಿಡಿದಕ್ಕೆ ಇದ್ರು. ಡಿ ಪ್ರಶ್ನೆ ಆನ್ಸರ್ ಆಯಿತು. 5th ಪ್ರಶ್ನೆ ನೋಡೋಣ, ಸೇಲ್ಸ್ ಡ್ರಾಪ್ ಬೈ 50 ಲ್ಯಾಕ್, ವಾಟ್ ವಿಲ್ ಬಿ ನ್ಯೂ EBIT. ಸೊ ಹೊಸದಾಗಿ EBIT ಎಷ್ಟು ಬರುತ್ತೆ, 50 ಲಕ್ಷ ಸೇಲ್ಸ್ ಕಡಿಮೆ ಆದರೆ. ಸೊ EBIT ಅದಕ್ಕೆ ಏನು ಬೇಕಂದರೆ ಫಸ್ಟು ವೇರಿಯಬಲ್ ಕಾಸ್ಟ್ ಪರ್ಸಂಟೇಜ್ ಈಸ್ ಈಕ್ವಲ್ ಟು ಓಲ್ಡ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ಓಲ್ಡ್ ಸೇಲ್ಸ್ ಇಂಟು 100. ಓಲ್ಡ್ ವೇರಿಯಬಲ್ ಕಾಸ್ಟ್ ಕ್ವಶನಲ್ಲಿ 42 ಲ್ಯಾಕ್ ಕೊಟ್ಟಿದ್ದರು, ಫಸ್ಟ್ ಲೈನಲ್ಲಿದೆ. 75 ಲ್ಯಾಕು ಸೇಲ್ಸ್ ಇದೆ, ಓಲ್ಡ್ ಅಂದರೆ ಹಳೇದು, ಅಂದರೆ 1ನೇ ಲೈನಲ್ಲಿದೆ, ಇಂಟು 100 ಮಾಡಬೇಕು, 56% ಬರುತ್ತೆ. ಇದು ವೇರಿಯಬಲ್ ಕಾಸ್ಟ್ ಪರ್ಸಂಟೇಜ್ ಗೊತ್ತಾಯಿತು. ಈಗೇನು ಮಾಡೋಣ, ನ್ಯೂ ಶೀಟ್ ತಯಾರು ಮಾಡೋಣ. ಏನಂದರೆ 50 ಲಕ್ಷ EBIT ಸೇಲ್ಸ್ ಕಡಿಮೆ ಆದಾಗ ಅಂತ ಕೇಳಿದಾರೆ, 50 ಲಕ್ಷ ಕೀಳಿದಾಗ. ಸೊ ಕ್ವಶನಲ್ಲಿ 50 ಲ್ಯಾಕ್ ಸೇಲ್ಸ್ ಇಟ್ಕೊಂಡು ನೀವು ಹೊಸ EBIT ಕಂಡುಹಿಡಿದ್ರೆ ಅಂತ ಪ್ರಶ್ನೆ ಇದೆ. ಇಲ್ಲಿದೆ 50 ಲ್ಯಾಕ್. ಬೈ ಚಾನ್ಸ್ ಇಲ್ಲೇನಾದರೂ 2 ಅನ್ನೋ ಶಬ್ದ ಬಳಸಲಾರ್ದೇ ಬೈ 50 ಲ್ಯಾಕ್ ಅಂತ ಕೊಟ್ಟರೆ ಆಗೇನು ತೊಗೋಬೇಕು, ಕ್ವಶನಲ್ಲಿ ಹಳೆ ಸೇಲ್ಸ್ ಏನಿದೆ 75 ಲ್ಯಾಕ್, 50 ಲಕ್ಷ ಕಡಿಮೆ ಆದರೆ 25 ಲಕ್ಷ ಸೇಲ್ಸ್ ತೊಗೋಬೇಕು. ಕ್ವಶನಲ್ಲಿ ಬೈ ಶಬ್ದ ಕೊಡಲಾರ್ದೆ 2 ಅಂತ ಕೊಟ್ಟರೆ ಇದನ್ನೇ ಸೇಲ್ಸ್ ತೊಗೊಂಡು ಬಿಡಿಸ್ಬೇಕು. ಇದೇ ಸೇಲ್ಸ್ ಅಮೌಂಟ್. ಸೊ ಸೇಲ್ಸ್ ಎಷ್ಟಂತ ಗೊತ್ತು, 50 ಲ್ಯಾಕ್ ಇದ್ದಾಗ ಕಂಡುಹಿಡ್ತಾ ಇದ್ವಿ. ವೇರಿಯಬಲ್ ಕಾಸ್ಟ್ ಮೈನಸ್ ಮಾಡಬೇಕು, 28 ಲ್ಯಾಕ್. ಹೇಗೆ ಬಂತು 28 ಲ್ಯಾಕ್ ಅಂದರೆ 50 ಲ್ಯಾಕ್ ಮೇಲೆ 56% ಮಾಡಿದ್ವಿ. ವೇರಿಯಬಲ್ ಕಾಸ್ಟ್ ಪರ್ಸಂಟೇಜ್ ಈಗ ತಾನೇ ಕಂಡುಹಿಡಿದಿದ್ವಿ. 50 ಲ್ಯಾಕ್ ಮೇಲೆ 56% ಮಾಡಿದರೆ 28 ಲ್ಯಾಕ್ ಬರುತ್ತೆ. ಮೈನಸ್ ಮಾಡಿದಾಗ 12 ಲ್ಯಾಕ್ ಬ್ಯಾಲೆನ್ಸ್. ಫಿಕ್ಸ್ಡ್ ಕಾಸ್ಟ್ ಕ್ವಶನಲ್ಲಿ 22 ಲ್ಯಾಕ್ ಆಗಬೇಕಾಯ್ತದು, 6 ಲ್ಯಾಕ್ ಫಿಕ್ಸ್ಡ್ ಕಾಸ್ಟ್ ಇದೆ. 50 ಲ್ಯಾಕ್ ಸೇಲ್ಸ್ ಮೇಲೆ ಇಂಟು 56% ಮಾಡಿದಾಗ 28 ಲ್ಯಾಕ್ ಬರುತ್ತೆ. 50 ಲ್ಯಾಕ್ನಲ್ಲಿ 28 ಲ್ಯಾಕ್ ಮೈನಸ್ ಮಾಡಿದರೆ 22 ಲ್ಯಾಕ್ ಬರುತ್ತೆ ಇದು. ನೆಕ್ಸ್ಟು 6 ಲ್ಯಾಕ್ ಮೈನಸ್ ಮಾಡಿದಾಗ ಇದು 16 ಲ್ಯಾಕ್ ಬರುತ್ತೆ. ಸೊ ಸೇಲ್ಸ್ ಏನಾದರೂ 50 ಲಕ್ಷಕ್ಕೆ ಚೇಂಜಸ್ ಆದರೆ 16 ಲ್ಯಾಕ್ ವೇರಿಯಬಲ್ ಕಾಸ್ಟ್ ಆಗುತ್ತೆ. ಸೊ ಅಲ್ಲಿ 10 ಲ್ಯಾಕ್ ಟೈಪಿಂಗ್ ಮಿಸ್ಟೇಕ್ ಆಗಿದೆ. ನೆಕ್ಸ್ಟು ಬ್ರೇಕ್ ಇವನ್ ಸೇಲ್ಸ್, ಬ್ರೇಕ್ ಇವನ್ ಸೇಲ್ಸ್ ಕಂಡಿಡಿ ಅಂತ ಹೇಳಿದ್ದಾರೆ. ಅಂದರೆ ಲಾಸ್ಟ್ ಕ್ವಶನಲ್ಲಿ ಏನು ಕೇಳಿದ್ದಾರೆ, 0 ಆಗಬೇಕಂತ ಹೇಳಿದ್ದಾರೆ. EBIT 0 ಆಗಬೇಕಂದ್ರೆ ಅದರ ಅರ್ಥ ನೆನ್ಪಿಟ್ಕೊಳ್ಳಿ, ಯಾವಾಗ ಕ್ವಶನಲ್ಲಿ ಲೆವೆಲ್ ಆಫ್ EBIT ಬರುತ್ತೆ ಅವಾಗೆಲ್ಲ ನೀವು ಬ್ರೇಕ್ ಇವನ್ ಸೇಲ್ಸ್ ಕಂಡುಹಿಡಿಬೇಕು. ಎಷ್ಟಿದ್ದಾಗ ಅಂತ ಕೇಳಿದರೆ 0 ಇದ್ದಾಗ ಅಂತ ಪ್ರಶ್ನೆ ಮಾಡಿದ್ದಾರೆ. ಸೊ ಕೊನೆ ಪ್ರಶ್ನೆ 6ನೇದು, ಬ್ರೇಕ್ ಇವನ್ ಸೇಲ್ಸ್ ಇಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ PV ರೇಷಿಯೋ. ಕ್ವಶನಲ್ಲಿ ಗೊತ್ತು ಫಿಕ್ಸ್ಡ್ ಕಾಸ್ಟ್ ಎಷ್ಟಂತ, ಇನ್ವೆಸ್ಟ್ಮೆಂಟ್ ಆಲ್ರೆಡಿ ಮೇಲಿನ ಫಾರ್ಮುಲಾಗೋಸ್ಕರ ಕಂಡುಹಿಡಿದಿದ್ದೀವಿ. ಓನ್ಲಿ ಬೇಕಾಗಿರೋದು ಡಿವೈಡೆಡ್ ಬೈ ಮಾಡೋ PV ರೇಷಿಯೋ. PV ರೇಷಿಯೋ ಫಾರ್ಮುಲಾ ಏನು, ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್. ಕಾಂಟ್ರಿಬ್ಯೂಷನ್ ಎಷ್ಟು 33 ಲ್ಯಾಕ್ ಇದೆ, ಆಲ್ರೆಡಿ ಕಂಡುಹಿಡಿದಿದ್ದೀವಿ. 75 ಲ್ಯಾಕ್ ಕ್ವಶನಲ್ಲಿ ಸೇಲ್ಸ್ ಕೊಟ್ಟಿದ್ದಾರೆ, 0.44 PV ರೇಷಿಯೋ ಬಂತು. ಈಗ ಫಾರ್ಮುಲಾ ಸಾಲ್ವ್ ಮಾಡೋಣ. ಬ್ರೇಕ್ ಇವನ್ ಸೇಲ್ಸ್ ಇಸ್ ಈಕ್ವಲ್ ಟು ಕ್ವಶನಲ್ಲಿರೋದು 6 ಲ್ಯಾಕ್ ಫಿಕ್ಸ್ಡ್ ಕಾಸ್ಟು, ಇಂಟ್ರೆಸ್ಟ್ ಅದು ಇನ್ವೆಸ್ಟ್ಮೆಂಟ್ ಅಲ್ಲ, ಇಂಟ್ರೆಸ್ಟು 4,05,000 ಡಿವೈಡೆಡ್ ಬೈ 0.44 ಮಾಡಿದಾಗ 10 ಲ್ಯಾಕ್ ಟೋಟಲ್, ಮೇಲಿಂದ ಟೋಟಲು 10,05,000 ಡಿವೈಡೆಡ್ ಬೈ 0.44 ಮಾಡೋದಾಗ 22,84,090. ಸೊ ಈ ರೀತಿಯಾಗಿ ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾಗುತ್ತೆ. ಇದಿಷ್ಟು ಇದೇನೆಂದರೆ ಥರ್ಡ್ ಮೆಥಡ್ನ
ಈ 6 ಪ್ರಾಬ್ಲಮ್ಸ್ನ ನೆನ್ಪಿಟ್ಕೊಳ್ಳಿ. ಇದರಲ್ಲಿ ಯಾವುದು ಬಂದಿದೆ ಶಬ್ದ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಎಲ್ಲ ಏನು ಪ್ರಾಬ್ಲಮ್ ಕೊಟ್ಟರು ಸೇಮ್ ಬಿಡಿಸೋ ಮೆಥಡ್. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಫೈನಾನ್ಷಿಯಲ್ ಲಿವರೇಜ್ ಕೇಳಿದರೆ ಮತ್ತು ಫೇವರೇಬಲ್ ಅನ್ನೋ ಶಬ್ದ ಬಂದರೆ ಅದಕ್ಕೆ ಯಾವ ರೀತಿ ಕಮೆಂಟ್ ಬರಿಬೇಕು ಅನ್ನೋದು ಗೊತ್ತಿರಬೇಕು. ಫೈನಾನ್ಷಿಯಲ್ ಲಿವರೇಜ್ ಫಾರ್ಮುಲಾ ಗೊತ್ತಿರಬೇಕು. 3 ಲಿವರೇಜ್ ಫಾರ್ಮುಲಾ ಆಪ್ರೇಟಿಂಗ್, ಫೈನಾನ್ಷಿಯಲ್, ಕಂಬೈನ್ಡ್ ಲಿವರೇಜ್. ಹಾಗೆ ಈ ಪ್ರಾಬ್ಲಮ್ನಲ್ಲಿ ನಾನು ಏನು ಬಿಡಿಸಿದ್ದೀನಿ ಅಸೆಟ್ ಟರ್ನ್ ಓವರ್ ರೇಷಿಯೋ ತೊಗೊಂಡಿದ್ದೀನಿ. ಒಟ್ಟು ಲಿವರೇಜ್ ಅಂದರೆ 3 ಅಲ್ಲ 6 ಲಿವರೇಜ್ ಇದೆ. ಟೋಟಲ್ ಅಸೆಟ್ ಟರ್ನ್ ಓವರ್ ರೇಷಿಯೋ ಅಂತ ಇದೆ, ನೆಟ್ ಅಸೆಟ್ ಟರ್ನ್ ಓವರ್ ರೇಷಿಯೋ ಅಂತ ಇದೆ. ಟೋಟಲ್ 3 ಅಸೆಟ್ನ ರೇಷಿಯೋ, 3 ಲಿವರೇಜಸ್ ಇದೆ. ಎಲ್ಲವನ್ನ ಲಿವರೇಜ್ ಅಂತಲೇ ಕರೀತಾರೆ. 6 ಫಾರ್ಮುಲಾ ನೆನ್ಪಿಟ್ಕೋಬೇಕು ನೀವು. ಮತ್ತು EBIT ಕಂಡುಹಿಡಿ ಅಂದಾಗ ಯಾವ ರೀತಿ ಚೇಂಜಸ್ ಮಾಡ್ತೀವಿ, ಟು ಬಂದಾಗ ಬಾಯ್ ಬಂದಾಗ ವರ್ಡ್. ನೆಕ್ಸ್ಟು EBIT ಲೆವೆಲ್ ಅಂತ ಬಂದರೆ ಅದಕ್ಕೆ ನೀವು ಬ್ರೇಕ್ ಇವನ್ ಸೇಲ್ಸ್ ಕಂಡುಹಿಡಿಬೇಕು. ಯಾವ ಕ್ವಶನಿಗೆ ಯಾವುದಂತ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಮಾತ್ರ ಅಲ್ಲಿ ಕ್ವಶನ್ ಪೇಪರಲ್ಲಿ ನೀವು ಬಿಡಿಸೋದಕ್ಕೆ ಸಾಧ್ಯ. ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಮೆಥಡ್ನೊಂದಿಗೆ ಸಿಗೋಣ. ಧನ್ಯವಾದಗಳು.